ನಾನೊಬ್ಬನೇ ಹೋಗಬಾರ್ದು ಅಂತೇಳಿ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥ ಸಬ್ ಇನ್ಸ್ಪೆಕ್ಟ್ರು ಮತ್ತು ಒಬ್ಬರು ಪೊಲೀಸ್ ಕಾನ್ಸ್ಟೇಬಲು ಅದೇ ಸಂದರ್ಭದಲ್ಲಿ 3-4 ಜನ ಪತ್ರಕರ್ತರು ಹರಿಹರ ಪತ್ರಕರ್ತರು ಅಲ್ಲೇ ಇದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದಾಗ ಅವರು ಹಳ್ಳ ಏನು ಮುಚ್ಚಿದ್ರೋ ಅದನ್ನು ಕೆಲವು ಭಾಗ ತೆಗೆದಿದ್ರು. ಅದಾದಮೇಲೆ JCB ಕೂಡ ಅಲ್ಲೋಗಿ ನಿಂತಿತ್ತು. ಆ ಮಾರ್ಕ್ ಕೂಡ ಯಾಕಂದರೆ ಅದು ಚೈನ್ ಮೂಲಕ ಹೋಗೋದು. ಆ ಚೈನ್ ಮೂಲಕ ಹೋಗಿದ್ದಂಥ ಗುರುತು ಹುಡ್ಕೊಂಡು ರಾತ್ರಿಯೇ ಓದಿ ಪೊಲೀಸ್ನವರು ನಾವೆಲ್ಲ. ಅದು ಸಚಿವರ ಒಡೆತನದಲ್ಲಿರ್ತಕ್ಕಂಥ ಒಂದು ಭಾಗದಲ್ಲಿ ಹೋಗಿ ಅಲ್ಲೇ ನಿಂತಿತ್ತು. ಅದನ್ನು ಕೂಡ ಪೊಲೀಸ್ನವರು ನಾವು ಕೆಲವು ಮಾಧ್ಯಮದವರು ಅದನ್ನೆಲ್ಲ ದಾಖಲೆ ಸಮೇತ ಫೋಟೋ ಸಮೇತ ಬಂದ್ವಿ. ಅದರ ಜೊತೆಯಲ್ಲಿ ಏನು ನಿನ್ನೆ ತೆಗಿತಾ ಇರಬೇಕಾದ್ರೆ ನಾವು ಈ ಫೋಟೋಗಳನ್ನು ಮೂಲಕ ಅವರು ತೆಗಿತಾ ಇರ್ತಕ್ಕಂಥದ್ದು ಫೋಟೋ ಮೂಲಕ ತೆಗೆದು ಇದು ಈ ದಾಖಲೆ ನಾವು ಈ ಇದರಲ್ಲಿ ನಾವು ಫೋಟೋ ತೆಗೆದ್ರೆ ಈ ದಾಖಲೆಯನ್ನು ಕೋರ್ಟ್ ಕೂಡ ಒಪ್ಪತ್ತೆ. ಏಕೆಂದರೆ ಇದರಲ್ಲಿ ಸಮಯ, ಸ್ಥಳ, ಸರ್ವೆ ನಂಬರ್ ಎಲ್ಲದೂ ಕೂಡ ಗೊತ್ತಾಗ್ತಕ್ಕಂಥದ್ದು. GPS ಫೋಟೋ ಇದೆಲ್ಲವನ್ನು ನಾವು ತಯಾರಿ ಮಾಡಿ ಇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ವಿ, ಈಗ ನಡೀತಾ ಇದೆ ಅಂತೇಳಿ. ಜಿಲ್ಲಾಧಿಕಾರಿಗಳು ಹೌದಾ ನಾನು ನೋಡ್ತೀನಿ ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡವರು ಇನ್ನೂ ಸ್ವಿಚ್ ಆನ್ ಆಗಿಲ್ಲ. ತಹಶೀಲ್ದಾರ್ ಗೃಹ ಪ್ರವೇಶ ಅಂತ ಹೋದವರು ಇಲ್ಲ. ಅನಿವಾರ್ಯ ನಮಗೆ VAಗೂ ಕೂಡ ತಿಳಿಸಿದ್ವಿ, ಪೊಲೀಸ್ನವ್ರಿಗೂ ಕೂಡ ತಿಳಿಸಿದ್ವಿ. ಪೊಲೀಸ್ನವರು ಫೋನ್ ಮಾಡಿದ್ರು, ಸರ್ VA ಜೊತೆಗೆ ಒಂದು ಮೆನ್ ಹಾಕಿ ಇನ್ನು ಉಳಿದಿರ್ತಕ್ಕಂಥ 2 ದಿನ ಏನು ಸೋಮವಾರ ತನಿಖೆ ಪ್ರಾರಂಭ ಆಗುತ್ತೆ, ಅಲ್ಲಿ ತನಕ ಏನಾಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ನಾವು ಬಂದೋಬಸ್ತ್ ಮಾಡಿದ್ವಿ. ಅಂದರೆ ಜಿಲ್ಲಾಡಳಿತದ ವ್ಯವಸ್ಥೆ ಈ ರೀತಿ ನಡೀತಾ ಇದೆ. ನಾನು ಹೇಳಿರ್ತಕ್ಕಂಥ ಒಡೆತನ ನಮ್ಮ ಜಿಲ್ಲಾ ಸಚಿವರು ಮತ್ತು ಶಾಮನೂರು ಶಿವಶಂಕರಪ್ಪ ಮಂತಂದವರ ಒಡೆತನದಲ್ಲಿರ್ತಕ್ಕಂಥ ಕಾರ್ಖಾನೆ. ತಮಗೆಲ್ಲ ಗೊತ್ತಿದೆ, ಬಡ ರೈತರ 150 ಎಕರೆ KADB ಮೂಲಕ ರೈತರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು, 21 ವರ್ಷದ ಕೆಳಗೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಸದನದಲ್ಲಿ MB ಪಾಟೀಲ್ರವರು ನಾನು ರೈತರಿಗೆ ವಾಪಸ್ ಕೊಡ್ತೇನೆ, ತಪ್ಪಾಗಿದೆ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲೆಲ್ಲ ತಾವು ನೋಡಿರ್ಬೋದು. ಒಟ್ಟಾರೆ ಜಿಲ್ಲಾ ಸಚಿವರು ಯಶವಂತರಾವ್ ಅವರು ಹೇಳ್ದಂಗೆ ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಸರ್ಕಾರಕ್ಕೆ ಬರೀ ಒಂದೇ ಜಿಲ್ಲೆಯಲ್ಲಿ 400 ಕೋಟಿ ಅನ್ಯಾಯ ಆಗಿದೆ, ಅವ್ಯವಹಾರ ಆಗಿದೆ ಅಂತ ಹೇಳಿರ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು. ಅವರು ಒಡೆತನದ ಕಾರ್ಖಾನೆಯಲ್ಲೇ ಈ ರೀತಿ ಅನೇಕ ಅವ್ಯವಹಾರಗಳು ಇರ್ತಕ್ಕಂಥದ್ದು